ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ ಯೋರ್ ಲೇಟೆಸ್ಟ್ ಟಾಪಿಕ್ಸ್. ನಾನು ಈ ದಿನ ಬಿ ಕಾಮ್ಗಾಗಿರ್ಬೋದು, ಬಿ ಎಗಾಗಿರ್ಬೋದು, ಬಿ ಎಸ್ ಸಿ ಆಗಿರ್ಬೋದು, ಬಿ ಬಿ ಎಮ್ ಆ್ಯಂಡ್ ಬಿ ಸಿ ಎಸ್ ಡಿಗ್ರಿ ಸ್ಟೂಡೆಂಟ್ಗಳಿಗೆ, ಅದರಲ್ಲೂ ಅಂದರೆ ಸೆಕೆಂಡ್ ಸೆಮಿಸ್ಟರ್ನ ಸ್ಟೂಡೆಂಟ್ಗಳಿಗೆ ತುಂಬಾ ಯೂಸ್ಫುಲ್ ಆಗಿರೋ ವಿಡಿಯೋ ಜೊತೆ ಬಂದಿದ್ದೀನಿ. ಅದೇನಪ್ಪ ಅಂತ ಅಂದರೆ ಎನ್ವಿರಾನ್ಮೆಂಟಲ್ ಸ್ಟಡೀಸು ಅಂದರೆ EVS ಅಂತ ಏನು ಎಲೆಕ್ಟಿವ್ ಪೇಪರ್ ಇದೆ. 30 ಮಾರ್ಕ್ಸಿಗೆ ಇದೆಯಲ್ಲ, ಇದು ಕಂಪ್ಲೀಟ್ MCQ ಕ್ವಶನ್ಸು. ಇದು ತುಮಕೂರು ಯೂನಿವರ್ಸಿಟಿಯ ಇದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅಂತಲೇ ಹೇಳ್ಬೋದು. ಇದು ಆಗಸ್ಟ್ ಮತ್ತು ಸೆಪ್ಟೆಂಬರ್ 2023 ಅಂದರೆ ಹೋದ ವರ್ಷ ನಡೆದಂತಹ ಎಕ್ಸಾಮಿನೇಷನ್ನ ಒಂದು ಪೇಪರ್ ಆಗಿರುತ್ತೆ. ಇದನ್ನು ರಿವ್ಯೂ ತಿಳ್ಕೊಳ್ಳೋಣ, ಯಾವ ಥರ ಇದೆ ಮತ್ತು ಯಾವುದೆಲ್ಲ ಆನ್ಸರ್ ಇದೆ ಅನ್ನೋದನ್ನು ನಾನು ಕಂಪ್ಲೀಟಾಗಿ ಮೆನ್ಷನ್ ಮಾಡಿ ಹೇಳ್ತೀನಿ. ಓಕೆನಾ? ಅಲ್ಲಿ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಅದೇ ರೀತಿ ನಿಮ್ಮ ಫ್ರೆಂಡ್ಗಳಿಗೂ ಆದಷ್ಟು ಶೇರ್ ಮಾಡಿ, ಅವ್ರಿಗೂ ಸಹ ಇನ್ಫಾರ್ಮೇಷನ್ ಸಿಗಲಿ. ಮತ್ತು ಈ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಮುಂದೆ ಮಾಡುವ ಹೊಸ ವೀಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮೂಲಕ ತಲುಪುತ್ತೆ ಅಂತ ಹೇಳ್ತಾ ಬನ್ನಿ ಗಾಯ್ಸ್, ಈ ವಿಡಿಯೋ ಶುರು ಮಾಡೋಣ. ಇದು ಎನ್ವಿರಾನ್ಮೆಂಟಲ್ ಸ್ಟಡೀಸು ತುಮಕೂರು ಯೂನಿವರ್ಸಿಟಿಯ ಕ್ವಶನ್ ಪೇಪರ್ ಅಂತ ಹೇಳಿದೆ. ಬೇರೆ ಯೂನಿವರ್ಸಿಟಿ ಆದರೂ ಪರವಾಗಿಲ್ಲ, ಬಟ್ ಕೆಲವರು ಅಂದರೆ ನಿಮ್ಮ ಏನು ಸಿಲೆಬಸ್ ಇದೆಯಾ ಅದಕ್ಕೆ ರಿಲೇಟೆಡ್ ಇದ್ದರೆ ಮಾತ್ರ ನೋಡಿ ಅಂತ ಹೇಳ್ತಾ ಬನ್ನಿ ಗಾಯ್ಸ್, ಈ ವಿಡಿಯೋ ಶುರು ಮಾಡೋಣ. ಈ ಪೇಪರು BA, BSc, BCom, BBA ಮತ್ತು BBM, BCA ಈ ಸ್ಟೂಡೆಂಟ್ಗಳಿಗೆ ಎಲ್ಲರಿಗೂ ಸಹ ಉಪಯುಕ್ತ ಆಗುತ್ತೆ ಅಂತ ಹೇಳ್ತಾ ಬನ್ನಿ ಗೈಸ್, ಈ ವಿಡಿಯೋ ಶುರು ಮಾಡೋಣ. ನೋಡಿ ಗೈಸ್, ಮೊದಲೇದಾಗಿ ನಮಗೆ ಇದು 1.5 ಗಂಟೆ ಡ್ಯೂರೇಷನ್ನ ಕೊಡ್ತಾರೆ ನಮ್ಮ ಎಕ್ಸಾಮಿನೇಷನ್ಗೋಸ್ಕರ. ನೆಕ್ಸ್ಟು ಇದಕ್ಕೆ 30 ಮಾರ್ಕ್ಸ್. ಓಕೆನಾ? ನಿಮ್ಗೆ ಗೊತ್ತಲ್ವಾ? ಪ್ರತಿಯೊಂದು ಕ್ವಶನ್ಸು ಸಹ ಕ್ಯಾರಿ ಫಾರ್ವರ್ಡ್ ಇನ್ನು 1 ಮಾರ್ಕ್ಸ್ ಅಂತ ಹೇಳ್ತಾ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದರಲ್ಲಿ 30 ಕ್ವಶನ್ಸಲ್ಲಿ ಫಸ್ಟ್ನೇ ಕ್ವಶನ್ ನೋಡೋದಾದರೆ, ಸೀಕ್ವೆನ್ಸ್ ಆಫ್ ಈಟಿಂಗ್ ಆ್ಯಂಡ್ ಬೀಯಿಂಗ್ ಈಟನ್ ಇನ್ ಆ್ಯನ್ ಎಕೋಸಿಸ್ಟಮ್ ಈಸ್ ನೋನ್ ಆ್ಯಸ್. ಅದರಲ್ಲಿ 4 ಆಪ್ಷನ್ನ ಕೊಟ್ಟಿದ್ದಾರೆ. ಇದು ಕ್ವಶನ್ ಆದರೆ ಆಪ್ಷನ್ ನೋಡೋಣ ನೋಡಿ. ಫಸ್ಟ್ ಆಪ್ಷನ್ ಫುಡ್ ವೆಬ್ಬು, ಆಪ್ಷನ್ B ಫುಡ್ ಚೈನು, ಆಪ್ಷನ್ C ಎಕೋಲಾಜಿಕಲ್ ಪಿರಮಿಡ್ಡು, ಆಪ್ಷನ್ D ಹಾಲ್ ಆಫ್ ದಿ ಎಬೋ. ಇದಕ್ಕೆ ಏನಪ್ಪ ಆನ್ಸರ್ ಅಂತ ನೋಡೋದಾದರೆ, ಇದಕ್ಕೆ B ಫುಡ್ ಚೈನ್ ಏನಿದೆಯಲ್ಲ ಇದಕ್ಕೆ ಇದು ಆನ್ಸರ್ ಆಗಿರುತ್ತೆ. ಓಕೆನಾ? ಇದಕ್ಕೆ ಇದು ಆನ್ಸರ್ ಅಂತ ಹೇಳ್ತಾ ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋದಾದರೆ, ಎನರ್ಜಿ ಫ್ಲೋ ಈಸ್ ಎಕೋಸಿಸ್ಟಮ್ ಈಸ್. ಅದರಲ್ಲಿ ಆಪ್ಷನ್ 4 ಕೊಟ್ಟಿದ್ದಾರೆ. ಫಸ್ಟ್ ಆಪ್ಷನ್ ನೋಡೋದಾದರೆ ಯೂನಿ ಡೈರೆಕ್ಷನಲ್ಲು, ಬಿ ಡೈರೆಕ್ಷನಲ್ಲು, ಮಲ್ಟಿ ಡೈರೆಕ್ಷನಲ್ಲು, ಆಪ್ಷನ್ D ಆಲ್ ಆಫ್ ದಿ ಎಬೋ ಅಂತ ಹೇಳಿದ್ದಾರೆ. ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಯೂನಿ ಡೈರೆಕ್ಷನಲ್ ಅಂತ ಹೇಳ್ತೀವಿ. ಇದು ಫಸ್ಟ್ನೇ ಆಪ್ಷನ್ ಅಂತ ನಾನು ಹೇಳ್ತೀನಿ, ಇದು ಆನ್ಸರ್ ಆಗಿರುತ್ತೆ. ಇನ್ನು ಮೂರನೇ ಕ್ವಶನ್ ಬಂದರೆ, ಪಾಂಡ್ಸ್, ಆಸಿನ್ಸ್, ರಿವರ್ ಆ್ಯಂಡ್ ಎಸ್ಟೋರೀಸ್ ಆರ್ ದ ಎಕ್ಸಾಂಪಲ್ ಫಾರ್. ಅದರಲ್ಲಿ ಆಪ್ಷನ್ A ಟೆರೆಸ್ಟೇರಿಯಲ್ ಎಕೋಸಿಸ್ಟಮು, ಅಕ್ವೆಟಿಕ್ ಎಕೋಸಿಸ್ಟಮು, ಬೋತ್ A ಆ್ಯಂಡ್ B, ನೆಕ್ಸ್ಟ್ D ಒನ್ ಆಫ್ ದಿ ಎಬೋ ಅಂತ ಹೇಳಿದ್ದಾರೆ. ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ B ಅಕ್ವೆಟಿಕ್ ಎಕೋಸಿಸ್ಟಮ್ ಅಂತ ಹೇಳ್ತೀವಿ. ನೀನು ನೆಕ್ಸ್ಟು 4ನೇ ಕ್ವಶನ್ ನೋಡೋದಾದರೆ, ವೈಂಡ್, ವಾಟರ್, ಸನ್ಲೈಟ್ ಆರ್ ದ ಎಕ್ಸಾಂಪಲ್ ಫಾರ್. ಯಾವುದಕ್ಕೆ ಎಕ್ಸಾಂಪಲ್ಸ್ ಆಗುತ್ತೆ ಅಂತ ನೋಡೋದಾದರೆ, ಆಪ್ಷನ್ A ರಿನ್ಯೂವಬಲ್ ನ್ಯಾಚುರಲ್ ರಿಸೋರ್ಸಸ್ಸು, ಆಪ್ಷನ್ B ನಾನ್ ರಿನ್ಯೂವಬಲ್ ನ್ಯಾಚುರಲ್ ರಿಸೋರ್ಸಸ್ಸು, ಆಪ್ಷನ್ C ಬೋತ್ A ಆ್ಯಂಡ್ B, D ನನ್ ಆಫ್ ದಿ ಅಬೋ. ಇದಕ್ಕೆ ಆನ್ಸರ್ ನೋಡೋದಾದರೆ ರಿನ್ಯೂವಬಲ್ ನ್ಯಾಚುರಲ್ ರಿಸೋರ್ಸಸ್ ಅಂತ ಹೇಳ್ತೀವಿ. ಇದಕ್ಕೆ ಇದು ಆನ್ಸರ್ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋದಾದರೆ, ಎಕೋಲಾಜಿಕಲ್ ಯೂಸರ್ಸ್ ಆಫ್ ಫಾರೆಸ್ಟ್ಸ್. ಯಾವುದರಿಂದ ಏನೆಲ್ಲ ಅದರಿಂದ ಬಳಕೆ ನಾವು ತೊಗೊತೀವಿ ಅಂತ ನೋಡೋದ್ರೆ, ಏನೆಲ್ಲ ಉಪಯೋಗ ಆಗುತ್ತೆ ಅಂತ ನೋಡೋದಾದರೆ, ಆಪ್ಷನ್ A ಪ್ರೊಡಕ್ಷನ್ಸ್ ಆಫ್ ಆಕ್ಸಿಜನ್ ಆ್ಯಂಡ್ ರಿಡ್ಯೂಸಿಂಗ್ ಗ್ಲೋಬಲ್ ವಾರ್ಮಿಂಗ್. ಎರಡನೇ ಆಪ್ಷನ್ ನೋಡೋದಾದರೆ ವೈಲ್ಡ್ ಲೈಫ್ ಹ್ಯಾಬಿಟೇಟ್ ಆ್ಯಂಡ್ ರೆಗ್ಯುಲೇಷನ್ಸ್ ಆಫ್ ಹೈಡ್ರೋಲಾಜಿಕಲ್ ಸೈಕಲ್. ಆಪ್ಷನ್ C ಸಾಯಿಲ್ ಕನ್ವರ್ಸೇಷನ್ ಆ್ಯಂಡ್ ಫಾರೆಸ್ಟ್ ಪ್ರೊಡಕ್ಷನ್ಸ್. ಆಪ್ಷನ್ D ಆಲ್ ಆಫ್ ದಿ ಎಬೋ ಅಂತ ಹೇಳ್ತೀವಿ. ಇದಕ್ಕೆ ಆನ್ಸರ್ ಬಂದುಬಿಟ್ಟು ಆಲ್ ಆಫ್ ದಿ ಎಬೋ ಅಂತ ಹೇಳ್ಬೋದು. ಅಂದರೆ ಇವೆಲ್ಲ ಅಂಶಗಳಿಂದನೂ ನಾವು ಅದರಿಂದ ಅನುಕೂಲ ತೊಗೊತೀವಿ ನಾವು. ಈಗ ಮಣ್ಣಿನ ಸವಕಳಿ ಆಗಿರ್ಬೋದು, ಆಕ್ಸಿಜನ್ ಉತ್ಪಾದನೆ ಆಗಿರ್ಬೋದು, ಮತ್ತು ಗ್ಲೋಬಲ್ ವಾರ್ಮಿಂಗ್ನ ಕಡಿಮೆ ಮಾಡುತ್ತೆ. ಈ ಥರ ಎಲ್ಲ ನಮಗೆ ಬರುತ್ತೆ. ನೆಕ್ಸ್ಟು ಡೈಫಾರೆಸ್ಟೇಷನ್ ಈಸ್ ಡ್ಯೂ ಟು. ಡೈಫಾರೆಸ್ಟೇಷನಿಂದ ಏನೆಲ್ಲ ಮಾಡ್ತಾ ಇದ್ದಾರೆ ಅಂತ. ಓಕೆನಾ? ಅಂದರೆ ಓವರ್ ಗ್ರೇಸಿಂಗ್ ಆಗ್ತಿದೆ. ನೆಕ್ಸ್ಟು ಡೆವಲಪ್ಮೆಂಟ್ ಪ್ರಾಜೆಕ್ಟ್ಸು, ಆಪ್ಷನ್ C ಫಾರೆಸ್ಟ್ ಫೈರು, ನೆಕ್ಸ್ಟ್ ಆಪ್ಷನ್ D ಆಲ್ ಆಫ್ ದಿ ಎಬೋ. ಇದಕ್ಕೆ ಆನ್ಸರ್ ಬಂದುಬಿಟ್ಟು ಆಲ್ ಆಫ್ ದಿ ಎಬೋ ಆನ್ಸರ್ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋದಾದರೆ, ವಾಟ್ ಈಸ್ ಗ್ರೀನ್ ಹೌಸ್ ಎಫೆಕ್ಟ್ ಅಂದರೆ ಗ್ರೀನ್ ಹೌಸ್ ಎಫೆಕ್ಟ್ ಅಂದರೆ ಏನು ಅಂತ. ಆಪ್ಷನ್ A ಡಿಕ್ರೀಸ್ ಅರ್ತ್ ಟೆಂಪ್ರೇಚರು,
ಆಪ್ಷನ್ ಬಿ ಇನ್ಕ್ರೀಸ್ ಅರ್ತ್ ಟೆಂಪ್ರೇಚರು. ನೆಕ್ಸ್ಟ್ ಆಪ್ಷನ್ ಸಿ ಈಟ್ ಟ್ರ್ಯಾಪ್ಡ್ ಅರೌಂಡ್ ಅರ್ತ್ ಸರ್ಫೇಸು. ನೆಕ್ಸ್ಟ್ ಆಪ್ಷನ್ ಡಿ ಮೇಂಟೈನ್ ಅರ್ತ್ ಟೆಂಪ್ರೇಚರು. ಸೊ ಇದಕ್ಕೆ ಆನ್ಸರ್ ನೋಡೋದಾದರೆ ಹೀಟ್ ಟ್ರ್ಯಾಪ್ಡ್ ಅರೌಂಡ್ ಅರ್ತ್ ಸರ್ಫೇಸ್ ಅಂತ ಹೇಳ್ತೀವಿ. ಇದಕ್ಕಿದು ಸಿ ಆನ್ಸರ್ ಆಗಿರುತ್ತೆ. ಇನ್ನು ನೆಕ್ಸ್ಟು ದ ಗ್ಯಾಸಸ್ ವಿತ್ ಎ ಹೈಯರ್ GWP ಆ್ಯಂಡ್ ಹೈ ಲೆವೆಲ್ ಟೈಮ್ ಟು ಕಾಂಟ್ರಿಬ್ಯೂಟ್ ಮೋಸ್ಟ್ ಗ್ಲೋಬಲ್ ವಾರ್ಮಿಂಗ್. ಓಕೆ, ಈ 4ರಲ್ಲಿ ಯಾವುದು ತುಂಬ ಜಾಸ್ತಿ ಗ್ಲೋಬಲ್ ವಾರ್ಮಿಂಗ್ ಆಗುತ್ತೆ ಅಂತ ಅಂದರೆ ಆಪ್ಷನ್ ಎ ಸಲ್ಫರ್ ಹೈಡ್ರೋಫ್ಲೋರೈಡ್. ನೆಕ್ಸ್ಟು ನೈಟ್ರೋಜನ್ ಆಕ್ಸೈಡ್, ನೈಟ್ರೋಸ್ ಆಕ್ಸೈಡು. ಸೊ ನೆಕ್ಸ್ಟು ಕಾರ್ಬನ್ ಅಂತ ಹೇಳ್ತೀವಿ. ನೆಕ್ಸ್ಟು ಕಾರ್ಬೋನ್ ಹೈಡ್ರಾಕ್ಸೈಡ್ ಅಂತ ಹೇಳ್ತೀವಿ. ಸೊ ಇದರಲ್ಲಿ ಆಪ್ಷನ್ ಇದಕ್ಕೇನಪ್ಪ ಆನ್ಸರ್ ಅಂತ ನೋಡೋದಾದರೆ ಆಪ್ಷನ್ ಎ ಸಲ್ಫರ್ ಎಕ್ಸೋಫ್ಲೋರೈಡ್ ಅಂತ ಹೇಳ್ತೀವಿ. ಇದು ಆನ್ಸರ್ ಆಗಿರುತ್ತೆ. ಇದು ನೆಕ್ಸ್ಟು ದ ಇಂಡಿಯನ್ ಗೌರ್ನಮೆಂಟ್ ಪಾಸ್ಡ್ ದ ಬಯೋಲಾಜಿಕಲ್ ಡೈವರ್ಸಿಟಿ ಆ್ಯಕ್ಟ್ ಇನ್ ದ ಇಯರ್ ಅಂತ ನೋಡೋದಾದರೆ ಆಪ್ಷನ್ ಎ 2002. ಓಕೆನಾ. ನೆಕ್ಸ್ಟ್ ಆಪ್ಷನ್ ಬಿ 2003. ಆಪ್ಷನ್ ಸಿ 2001. ಆಪ್ಷನ್ ಡಿ 1999. ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಏನಪ್ಪ ಅಂತ ಅಂದರೆ ಆಪ್ಷನ್ ಎ 2002 ಅಂತ ಹೇಳ್ತೀವಿ. ಪ್ರಾಜೆಕ್ಟ್ ಟೈಗರ್ ವಾಸ್ ಸ್ಟಾರ್ಟೆಡ್ ಇನ್. ಇದಕ್ಕೆ ಆಪ್ಷನ್ ಎ 1973. ಆಪ್ಷನ್ ಬಿ 1976. ಆಪ್ಷನ್ ಸಿ 1975. ಆಪ್ಷನ್ ಡಿ 1977. ಇದಕ್ಕೆ ಆನ್ಸರ್ ಬಂದು 1973 ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ನೋಡೋದಾದರೆ ವಿಚ್ ಆಫ್ ದ ಫಾಲೋಯಿಂಗ್ ಇನ್ ದ ಕಾನ್ಫ್ಲಿಕ್ಟ್ ಓವರ್ ವಾಟರ್ ಅಂತ ಹೇಳ್ತಾರೆ. ಸೊ ಅದರಲ್ಲಿ ಆಪ್ಷನ್ ಎ ಕಾವೇರಿ ವಾಟರ್ ಡಿಸ್ಪ್ಯೂಟು. ಆಪ್ಷನ್ ಬಿ ಇಂಡೋಸ್ ವಾಟರ್ ಟ್ರಸ್ಟಿ. ನೆಕ್ಸ್ಟ್ ಆಪ್ಷನ್ ಸಿ ಸುಲ್ತಾಜ್ ಯಮುನಾ ಕಾನಲ್ ಡಿಸ್ಪ್ಯೂಟು. ಆಪ್ಷನ್ ಡಿ ಆಲ್ ಆಫ್ ದಿ ಅಬೋ ಅಂತ ಇದೆ. ಸೊ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಆಲ್ ಆಫ್ ದಿ ಅಬೋ ಆಗಿರುತ್ತೆ. ನೆಕ್ಸ್ಟ್ ಇಂಪ್ಯಾಕ್ಟ್ ಆಫ್ ದ ಓವರ್ ಗ್ರೇಜಿಂದ ಏನೆಲ್ಲ ಆಗುತ್ತೆ ಅಂತ. ಒಂದು ಆಪ್ಷನ್ ಎ ಲ್ಯಾಂಡ್ ಡಿಗ್ರೇಡೇಷನ್ಸು. ಆಪ್ಷನ್ ಬಿ ಸಾಯಿಲ್ ಎರೋಷನ್ನು. ಆಪ್ಷನ್ ಸಿ ಲಾಸ್ ಆಫ್ ಯೂಸ್ಫುಲ್ ಸ್ಪೇಸಿಸು. ಆಪ್ಷನ್ ಡಿ ಆಲ್ ಆಫ್ ದಿ ಅಬೋ ಅಂತ ಹೇಳ್ತೀವಿ. ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಆಲ್ ಆಫ್ ದಿ ಅಬೋ. ಸೊ ನೆಕ್ಸ್ಟ್ ನೋಡೋದಾದರೆ ಫ್ಲೋಡ್ ಆರ್ ಕಾಸ್ಡ್ ಡ್ಯೂ ಟು. ಇದರಿಂದ ಏನಾಗುತ್ತೆ ಅಂದರೆ ಡೈವರ್ಸ್ಟೇಷನ್ಸ್ ಆ್ಯಂಡ್ ಓವರ್ ಗ್ರೇಜಿಂಗ್, ಮೈನಿಂಗ್ ಆ್ಯಂಡ್ ಇಂಡಸ್ಟ್ರಿಯಲೈಸೇಷನ್ನು. ಆಪ್ಷನ್ ಸಿ ಗ್ಲೋಬಲ್ ವಾರ್ಮಿಂಗ್, ಆಲ್ ಆಫ್ ದಿ ಅಬೋ. ಸೊ ಆನ್ಸರ್ ಬಂದುಬಿಟ್ಟು ಇದಕ್ಕೆ ಆಲ್ ಆಫ್ ದಿ ಅಬೋ ಅಂತ ಹೇಳ್ತೀವಿ. ನೆಕ್ಸ್ಟ್ ಲೆವೆಲ್ ಆಫ್ ಬಯೋಡೈವರ್ಸಿಟಿ. ಸೊ ಇದು ಆಪ್ಷನ್ ಎ ಜೆನೆಟಿಕ್ ಡೈವರ್ಸಿಟಿ. ಆಪ್ಷನ್ ಬಿ ಸ್ಪೇಸಿಸ್ ಡೈವರ್ಸಿಟಿ. ಆಪ್ಷನ್ ಸಿ ಬೋತ್ ಎ ಆ್ಯಂಡ್ ಬಿ. ಆಪ್ಷನ್ ಡಿ ನನ್ ಆಫ್ ದಿ ಅಬೋ ಅಂತ ಹೇಳ್ತೀವಿ. ಸೊ ಇದಕ್ಕೆ ಆನ್ಸರ್ ಬಂದುಬಿಟ್ಟು ಸಿ ಬೋತ್ ಎ ಆ್ಯಂಡ್ ಬಿ ಅಂತ ಹೇಳ್ತೀವಿ. ಸೊ ನೆಕ್ಸ್ಟು ವ್ಯಾಲ್ಯೂಸ್ ಆಫ್ ಬಯೋಡೈವರ್ಸಿಟಿ. ವ್ಯಾಲ್ಯೂ ಆಫ್ ಬಯೋಡೈವರ್ಸಿಟಿ ಅಂದರೆ ಆಪ್ಷನ್ ಎ ಸೋಷಿಯಲ್ ಆ್ಯಂಡ್ ಎಥಿಕಲ್ ವ್ಯಾಲ್ಯೂ. ಆಪ್ಷನ್ ಬಿ ಡ್ರಗ್ ಆ್ಯಂಡ್ ಮೆಡಿಸಿನ್ಸು. ಆಪ್ಷನ್ ಸಿ ಬೋತ್ ಆ್ಯಂಡ್ ಎ ಬೋತ್ ಎ ಆ್ಯಂಡ್ ಬಿ. ಆಪ್ಷನ್ ಡಿ ನನ್ ಆಫ್ ದಿ ಅಬೋ ಅಂತ ಇದೆ. ಸೊ ಇದಕ್ಕೆ ಆನ್ಸರ್ ಬಂದುಬಿಟ್ಟು ಬೋತ್ ಎ ಆ್ಯಂಡ್ ಬಿ ಅಂತ ಹೇಳ್ತೀವಿ. ಓಕೆನಾ. ನೆಕ್ಸ್ಟ್ ನೋಡೋದಾದರೆ ಟ್ರೇಟ್ಸ್ ಟು ಬಯೋಡೈವರ್ಸಿಟಿ ಅಂತ ನೋಡೋದಾದರೆ ಆಪ್ಷನ್ ಎ ಪ್ಯಾಚಿಂಗ್. ಆಪ್ಷನ್ ಬಿ ಲಾಸ್ ಆಫ್ ಹ್ಯಾಬಿಟೇಟ್. ಆಪ್ಷನ್ ಸಿ ಬೋತ್ ಎ ಆ್ಯಂಡ್ ಬಿ. ಆಪ್ಷನ್ ಡಿ ನನ್ ಆಫ್ ದಿ ಅಬೋ ಅಂತ ಹೇಳ್ತೀವಿ. ಇದಕ್ಕೆ ಆನ್ಸರ್ ಬಂದುಬಿಟ್ಟು ಆಪ್ಷನ್ ಸಿ ಬೋತ್ ಎ ಆ್ಯಂಡ್ ಬಿ ಅಂತ ಹೇಳ್ತೀವಿ. ನೆಕ್ಸ್ಟ್ ಸ್ಪೇಸಿಸ್ ಕಂಟಿನ್ಯೂಯಸ್ಲಿ ಡಿಕ್ಲೈನ್ಡ್ ಇನ್ ನಂಬರ್ ಡ್ಯೂ ಟು ಓವರ್ ಎಕ್ಸ್ಪ್ಲೋಟೇಷನ್ ಆ್ಯಂಡ್ ಹ್ಯಾಬಿಟೇಟ್ ಲಾಸ್. ಸೊ ಇದಕ್ಕೆ ಆನ್ಸರ್ ನೋಡೋದಾದರೆ ಆಪ್ಷನ್ ಎ ಎಂಡೇಂಜರ್ಡ್. ಬಿ ವ್ಯಾಲ್ಯೂನೇರಬಲ್. ಆಪ್ಷನ್ ಸಿ ರೇರು. ಡಿ ಎಂಡೆಮಿಕ್. ಇದಕ್ಕೆ ಆನ್ಸರ್ ನೋಡೋದಾದರೆ ವ್ಯಾಲ್ಯೂನೇರಬಲ್ ಅಂತ ಹೇಳ್ತೀವಿ. ಇದಕ್ಕೆ ಆಪ್ಷನ್ ಬಿ ಆನ್ಸರ್ ಆಗಿರುತ್ತೆ. ನೆಕ್ಸ್ಟು ವೈಲ್ಡ್ ಲೈಫ್ ಸ್ಕ್ಯಾಂಚರೀಸ್ ಆರ್ ದ ಎಕ್ಸಾಂಪಲ್ ಫಾರ್ ಅಂತ ನೋಡಿದ್ರೆ ಇನ್ಸಿತು ಕಾನ್ಸರ್ವೇಷನ್ನು, ಎಕ್ಸೇತು ಕನ್ಸರ್ವೇಷನ್ಸ್ ಆಫ್ ವಾಟರು, ಸಾಯಿಲ್ ಕನ್ಸರ್ವೇಷನ್ಸ್ ಅಂತ ಹೇಳ್ತೀವಿ. ಇದಕ್ಕೆ ಆನ್ಸರ್ ಬಂದುಬಿಟ್ಟು ಫಸ್ಟ್ ಒನ್ ಇದೆಯಲ್ಲ ಇನ್ಸಿತು ಕಾನ್ವರ್ಸೇಷನ್, ಇದಕ್ಕೆ ಆನ್ಸರ್ ಆಗಿರುತ್ತೆ. ನೆಕ್ಸ್ಟು ರೆಡ್ ಡಾಟಾ ಬುಕ್ ಇನ್ಕ್ಲೂಡ್. ಆಪ್ಷನ್ ಎ ನೋಡೋದಾದರೆ ಎಂಡೇಂಜರ್ಡ್ ಸ್ಪೇಸಿಸು. ಆಪ್ಷನ್ ಬಿ ಎಕ್ಸಿಸ್ಟಿನಿಕ್ಟ್ ಸ್ಪೇಸಿಸು. ಆಪ್ಷನ್ ಸಿ ವ್ಯಾಲ್ಯೂನೇರಬಲ್ ಸ್ಪೇಸಿಸು. ಆಪ್ಷನ್ ಡಿ ಪ್ಲಾಂಟ್ಸ್ ಹ್ಯಾವಿಂಗ್ ಫ್ಲವರ್ ಅಂತ ಹೇಳ್ತೀವಿ. ಸೊ ಇದಕ್ಕೆ ಆನ್ಸರ್ ನೋಡೋದಾದರೆ ಆಪ್ಷನ್ ಎ ಎಂಡೇಂಜರ್ಡ್ ಸ್ಪೇಸಿಸ್ ಅಂತ ಹೇಳ್ತೀವಿ. 20 ನೋಡೋದಾದರೆ ಕ್ಲೋರೆಸಿಸ್ ಆ್ಯಂಡ್ ನೈಕ್ರೋಸಿಸ್ ಆರ್ ಕಾಸ್ಡ್ ಬೈ. ಇದರಿಂದ ಏನೆಲ್ಲ ಅಂದರೆ ಏನು ಉಂಟಾಗುತ್ತೆ ಅಂತಂದರೆ ವಾಟರ್ ಪೊಲ್ಯೂಷನ್ನು, ಏರ್ ಪೊಲ್ಯೂಷನ್ನು. ಆಪ್ಷನ್ ಸಿ ಬೋತ್ ಎ ಆ್ಯಂಡ್ ಬಿ ನನ್ ಆಫ್ ದಿ ಅಬೋ ಅಂತ ಹೇಳಿದ್ದಾರೆ. ಇದಕ್ಕೆ ಆನ್ಸರ್ ಬಂದುಬಿಟ್ಟು ಆಪ್ಷನ್ ಬೋತ್ ಎ ಆ್ಯಂಡ್ ಬಿ ಅಂತ ಹೇಳ್ತೀವಿ. ಸೊ ನೆಕ್ಸ್ಟು ನಾಯ್ಸ್ ಪಾಪ್ಯುಲೇಷನ್ ಕಾಸಸ್ಸು. ನಾಯ್ಸ್ ಪಾಪ್ಯುಲೇಷನ್ ಕಾಸಸ್ಸಿಂದ ಏನೆಲ್ಲ ಆಗುತ್ತೆ ಅಂತ ಅಂದರೆ
ಓಕೆ ಹಿಯರಿಂಗ್ ಡ್ಯಾಮೇಜು, ಓಕೆ ಸೈಕಲಾಜಿಕಲ್ ಚೇಂಜಸ್ಸು, ಓಕೆ. ಸೊ ನೆಕ್ಸ್ಟು ಆಲ್ ಆಫ್ ದಿ ಅಬೋ ಅಂತ ಇದೆ. ಇದಕ್ಕೆ 21ಗೆ ಆನ್ಸರ್ ನೋಡೋದಾದರೆ ಡಿ ಆಲ್ ಆಫ್ ದಿ ಅಬೋ ಅಂತ ಹೇಳ್ತೀವಿ. ಇನ್ನು 27ನೇ ನೋಡೋ ಜೆನೆಟಿಕ್ ಡ್ಯಾಮೇಜಸ್ ಆ್ಯಂಡ್ ಸ್ಟೊಮೆಟಿಕ್ ಡ್ಯಾಮೇಜಸ್ ಆರ್ ಕಾಸ್ಡ್ ಬೈ ಅಂತ ಹೇಳಿದ್ರೆ ಸೊಮ್ಯಾಟಿಕ್ ಅಂತ ಹೇಳ್ತೀವಿ. ಸೊ ಅದರಲ್ಲಿ ವಾಟರ್ ಪೊಲ್ಯೂಷನ್ನು, ಏರ್ ಪೊಲ್ಯೂಷನ್ನು, ನ್ಯೂಕ್ಲಿಯರ್ ಅಜಾರ್ಟ್ಸು, ಓಕೆ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಅಂತ ನೋಡ್ತಾ. ಸೊ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ನ್ಯೂಕ್ಲಿಯರ್ ಅಜಾರ್ಟ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ IPCC ಸ್ಟಾಂಡ್ ಫಾರ್ ಅಂದರೆ ಇದು ಸ್ಟಾಂಡ್ ಹೇಳಿದ್ದಾರೆ, ಓಕೆ ಸ್ಟಾಂಡ್ ಫಾರ್ ಅಂತ ಹೇಳಿದ್ದಾರೆ. ಇದರಲ್ಲಿ ಫಸ್ಟ್ ಒನ್ನು ಓಕೆ ಇಂಡಿಯನ್ ಪ್ಯಾನಲ್ ಆನ್ ದ ಕ್ಲೈಮೇಟ್ ಚೇಂಜು, ಆಪ್ಷನ್ ಬಿ ಇಂಟರ್ನ್ಯಾಷನಲ್ ಪ್ಯಾನಲ್ಲು ಆನ್ ಕ್ಲೈಮೇಟ್ ಚೇಂಜು, ಆಪ್ಷನ್ ಸಿ ಇಂಟರ್ ಗೌರ್ನಮೆಂಟಲ್ ಪ್ಯಾನಲ್ಲು ಆನ್ ಕ್ಲೈಮೇಟ್ ಚೇಂಜು, ಆಪ್ಷನ್ ಡಿ ಇಂಟರ್ನ್ಯಾಷನಲ್ ಪ್ಯಾನಲ್ ಆನ್ ಚೇಂಜಸ್ ಇನ್ ಕ್ಲೈಮೇಟ್ ಅಂತ ಇದೆ. ಸೊ ಇದಕ್ಕೆ ಆನ್ಸರ್ ನೋಡೋದಾದರೆ ಆಪ್ಷನ್ ಸಿ ಆಗಿರುತ್ತೆ. ಓಕೆ ಇಂಟರ್ ಗೌರ್ನಮೆಂಟಲ್ ಪ್ಯಾನಲ್ ಆನ್ ಕ್ಲೈಮೇಟ್ ಚೇಂಜ್ ಅಂತ ಹೇಳ್ತಾ. ಓಕೆ ನೆಕ್ಸ್ಟ್ ನೋಡೋದಾದರೆ ಗ್ರೀನ್ ಹೌಸ್ ಗ್ಯಾಸಸ್ ಇನ್ಕ್ಲೂಡ್. ಓಕೆ ಆಪ್ಷನ್ ಎ ಕಾರ್ಬನ್ನು, ಡೈಆಕ್ಸೈಡು ಆ್ಯಂಡ್ ನೈಟ್ರೋಜನ್ ಆಕ್ಸೈಡು, ಆಪ್ಷನ್ ಬಿ ಮೀಥೇನು ಆ್ಯಂಡ್ ನೈಟ್ರೋಜನ್ ಆಕ್ಸೈಡು, ಸಿ ಕಾರ್ಬನ್ ಡೈಆಕ್ಸೈಡು ಆ್ಯಂಡ್ ಮೀಥೇನು, ಆಪ್ಷನ್ ಡಿ ಕಾರ್ಬನ್ ಡೈಆಕ್ಸೈಡು, ಕ್ಲೋರೋಫ್ಲೋರೋಕಾರ್ಬನ್ನು, ಮೀಥೇನು ಆ್ಯಂಡ್ ನೈಟ್ರೋ ಆಕ್ಸೈಡ್ ಅಂತ ಹೇಳ್ತೀವಿ. ಇದಕ್ಕೆ ಆನ್ಸರ್ ನೋಡೋದಾದರೆ ಡಿ ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ಕ್ಲೋರೋಫ್ಲೋರೋ ಕಾರ್ಬನ್ನು, ಮೀಥೇನ್ ಆ್ಯಂಡ್ ನೈಟ್ರೋಜನ್ ಆಕ್ಸೈಡ್ ಅಂತ ಹೇಳ್ತೀವಿ. ಸೊ ಇನ್ನು 25ನೇ ಕ್ವಶನ್ ನೋಡೋದಾದರೆ ಸೊ ಮ್ಯಾಚ್ ಆಫ್ ದ ಫಾಲೋಯಿಂಗ್ ಈಸ್ ಚೂಸ್ ದ ಕರೆಂಟ್ ಆನ್ಸರ್ ಅಂತ ಇದೆ. ಸೊ ಇದರಲ್ಲಿ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ ಬಂದುಬಿಟ್ಟು ಫಾರೆಸ್ಟ್ ಕನ್ಸರ್ವೇಷನ್ ಆ್ಯಕ್ಟು, ವಾಟರ್ ಆ್ಯಕ್ಟು, ಏರ್ ಆ್ಯಕ್ಟು ಅದರಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ 1981, 1974, 1980, ಓಕೆ 1972. ಇದಕ್ಕೆ ಡೈರೆಕ್ಟಾಗಿ ಆನ್ಸರ್ ಹೇಳ್ತೀನಿ ನೋಡಿ, ಆಪ್ಷನ್ ಬಿ ಇದಕ್ಕೆ ಆನ್ಸರ್ ಆಗಿರುತ್ತೆ. ಅಂದರೆ ಒಂದನೇದಕ್ಕೆ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟು 1972, ಓಕೆ ಫಾರೆಸ್ಟ್ ಕಾನ್ಸರ್ವೇಷನ್ ಆ್ಯಕ್ಟು ಓಕೆ 1980, ವಾಟರ್ ಆ್ಯಕ್ಟು 1974, ಏರ್ ಆ್ಯಕ್ಟು 1981 ಅಂತ ಹೇಳ್ತೀವಿ. ಸೊ ಇನ್ನು ನೆಕ್ಸ್ಟ್ ನೋಡೋದಾದರೆ 26ನೇದು ಓಕೆ ನೈರೋಬಿ ಡಿಕ್ಲರೇಷನ್, ಓಕೆ ಮಾಂಟ್ರಿಯಲ್ ಆ್ಯಂಡ್ ಕ್ರೈಟೋ ಪ್ರೋಟೋಕಾಲ್ ಅದರಲ್ಲಿ ಆಪ್ಷನ್ ಎ ಇಂಟರ್ನ್ಯಾಷನಲ್ ಅಗ್ರಿಮೆಂಟ್ ಆನ್ ಎನ್ವಿರಾನ್ಮೆಂಟಲ್ ಇಶ್ಯೂಸು, ನ್ಯಾಷನಲ್ ಅಗ್ರಿಮೆಂಟ್ ಆನ್ ಎನ್ವಿರಾನ್ಮೆಂಟಲ್ ಇಶ್ಯೂಸು, ನೆಕ್ಸ್ಟ್ ಆಪ್ಷನ್ ಸಿ ಬೋತ್ ಎ ಆ್ಯಂಡ್ ಬಿ ನನ್ ಆಫ್ ದಿ ಅಬೋ ಅಂತ ಇದೆ. ಸೊ ಇದಕ್ಕೆ ಆನ್ಸರ್ ನೋಡೋದಾದರೆ ಆಪ್ಷನ್ ಎ ಆಗಿರುತ್ತೆ, ಇಂಟರ್ನ್ಯಾಷನಲ್ ಅಗ್ರಿಮೆಂಟ್ ಆ್ಯಂಡ್ ಎನ್ವಿರಾನ್ಮೆಂಟಲ್ ಇಶ್ಯೂಸ್ ಅಂತ. ನೆಕ್ಸ್ಟ್ CBT ಸ್ಟ್ಯಾಂಡ್ ಫಾರ್ ಅಂತ ಕೇಳಿದ್ದಾರೆ. 27ನೇ ಕ್ವಶನ್ನು ಕನ್ವೆನ್ಷನ್ಸ್ ಆನ್ ಬಯೋಡೈವರ್ಸಿಟಿ, ಕನ್ವೆನ್ಷನ್ಸ್ ಆನ್ ಬಯೋಲಾಜಿಕಲ್ ಡೈವರ್ಸಿಟಿ, ಕಂಟ್ರೋಲ್ ಆಫ್ ಬಯೋಲಾಜಿಕಲ್ ಡೈವರ್ಸಿಟಿ, ನನ್ ಆಫ್ ದಿ ಅಬೋ ಅಂತ ಇದೆ. ಸೊ ಇದಕ್ಕೆ ಆನ್ಸರ್ ನೋಡೋದಾದರೆ ಆಪ್ಷನ್ ಬಿ ಇದಕ್ಕೆ ಆನ್ಸರ್ ಆಗಿರುತ್ತೆ. ಓಕೆ ಕನ್ವೆನ್ಷನ್ಸ್ ಆನ್ ಬಯೋಲಾಜಿಕಲ್ ಡೈವರ್ಸಿಟಿ ಅಂತ ಹೇಳ್ತೀವಿ. ನೆಕ್ಸ್ಟು ರಿಕ್ಟರ್ ಸ್ಕೇಲ್ ಈಸ್ ಟು ಮೆಜರ್. ಓಕೆ ಇದರಲ್ಲಿ ಆಪ್ಷನ್ ಎ ಲ್ಯಾಂಡ್ ಸೈಟ್ಸು, ಬಿ ಫ್ಲಡ್ಸು, ಸಿ ಅರ್ಥಕ್ವಿಕ್ಕು, ಡಿ ಸೈಕ್ಲೋನ್ಸ್ ಅಂತ ಇದೆ. ಸೊ ಇದಕ್ಕೆ ಆನ್ಸರ್ ನೋಡೋದಾದರೆ ಅರ್ಥಕ್ವಿಕ್ನ ಮೆಜರ್ ಮಾಡೋದಕ್ಕೆ ಓಕೆ ರಿಕ್ಟರ್ ಸ್ಕೇಲ್ನ ಬಳಕೆ ಮಾಡ್ತಾರೆ. ನೆಕ್ಸ್ಟು ಪ್ರೊಪಗೇಟರ್ ಆಫ್ ಚಿಪ್ಕೋ ಮೂಮೆಂಟ್ ಅಂತ ನೋಡೋದಾರೆ ಓಕೆ ಆಪ್ಷನ್ ಎ ಸುಂದರ್ಲಾಲ್ ಬಹುಗುಣ, ಆಪ್ಷನ್ ಬಿ ಮೇಧಾ ಪತ್ಕರ್, ಆಪ್ಷನ್ ಎಮ್ ಸಿ ಮೆಹ್ತಾ. ಸೊ ನೆಕ್ಸ್ಟ್ ರಾಜೇಂದ್ರ ಸಿಂಗ್. ಇದಕ್ಕೆ ಆನ್ಸರ್ ನೋಡೋದಾದ್ರೆ ಸುಂದರ್ಲಾಲ್ ಬಾಹುಗುಣ ಅಂತ ಹೇಳ್ತೀವಿ. ಇನ್ನು ನೆಕ್ಸ್ಟ್ ಲಾಸ್ಟ್ ಕ್ವಶನ್ ನೋಡೋದಾದರೆ ಓಕೆ ಟ್ರಾಪಿಕಲ್ ಸೈಕ್ಲೋನ್ಸ್ ಆರ್ ಜನರಲಿ ಕಾಲ್ಡ್ ಆ್ಯಸ್ ಎ ಅಂತ ನೋಡೋದಾದರೆ ಓಕೆ ಆಪ್ಷನ್ ಎ ಟೈಫೋನ್ಸ್, ಓಕೆ ಟೈಫೋನ್ಸು, ವಿಲ್ಲಿ ವಿಲ್ಸು, ನೆಕ್ಸ್ಟು ಹರಿಕೇನ್ಸು, ನನ್ ಆಫ್ ದಿ ಎಬೋ. ಇದಕ್ಕೆ ಆನ್ಸರ್ ನೋಡೋರು ಆಪ್ಷನ್ ಎ ಹರಿಕನ್ಸ್ ಅಂತ ಅಂದರೆ ಚಂಡಮಾರುತ ಅಂತ ಹೇಳ್ತೀವಲ್ಲ. ಸೊ ಇದಕ್ಕೆ ಇದು ಆನ್ಸರ್ ಆಗಿರುತ್ತೆ. ಸೊ ಫೈನಲಿ ನಿಮಗೆ ಏನಂತ ಇತ್ತಲ್ಲ ಎನ್ವಿರಾನ್ಮೆಂಟಲ್ ಸ್ಟಡೀಸು ಓಕೆ EVS ಅಂತ ಏನೆಲ್ಲ ಕರಿತೀರಲ್ವಾ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಇಷ್ಟು ಇಂಪಾರ್ಟೆಂಟ್ ಆಯಿತು. ಅಂದರೆ ನಮಗೆ ತುಂಬ ಜನ ಕೇಳ್ತಾ ಇದ್ರಿ ಬ್ರೋ ಮಾಡೆಲ್ ಪೇಪರ್ ಇದ್ದರೆ ಹಾಕಿ, ಇಲ್ಲ ಅಂತಂದರೆ ಬೇರೆ ಥರ ಇದ್ದರೆ ಏನಾರು ಹೇಳಿ ಅಂತ ಹೇಳ್ತಾ ಇದ್ರಿ. ಅದಕ್ಕೆ ನನಗೆ ಹೋದ್ಸತಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಇತ್ತಲ್ಲ ಅದಲ್ಲೇ ಎಕ್ಸ್ಪ್ಲೈನ್ ಮಾಡೋಣ ಅಂತ ಅಂದ್ಕೊಂಡೆ. ಥ್ಯಾಂಕ್ ಯು ಗೈಸ್, ಬಾಯ್, ಸಿ ಯು, ಆಲ್ ದಿ ಬೆಸ್ಟ್ ಯುವರ್ ಎಕ್ಸಾಮಿನೇಷನ್ ಅಂತ ಹೇಳ್ತಾ ಥ್ಯಾಂಕ್ ಯು ಗೈಸ್, ಸಿ ಯು, ಬಾಯ್.